ಹಣಕ್ಕಾಗಿ ಅಂಬೇಡ್ಕರ್ನ ಸ್ಟ್ಯಾಚ್ಯೂ ಹೆಸರು ಹೇಳ್ಕೊಳ್ಳೋದು, ಮತ್ತೆ ದಲಿತರನ್ನ ಎತ್ಕಟ್ಟೋದು, ಪ್ರತಿನಿತ್ಯ ಉಲ್ಲಂಕಲ್ ಅಂತ ಜಾಗೃತಿ. 16 ವರ್ಷಗಳ ಹಿಂದೆ ಗಾರೆ ಕೆಲಸ ಮಾಡ್ಕೊಂಡು ಬಿದ್ದಿದ್ದು ಪುಡಿ ರೌಡಿ, ಅವನೇನು ಕೆಲ್ಸಕ್ಕೆ ಬಾರ್ದವನು ಮುನಿ ಆಂಜನಪ್ಪ ಅಂತ. ಬಸವಾಸ್ಪುರ ಅಲ್ಲಿ ಆ ಊರಿಗೆ ಕಾಲಿಡ್ತಾನೆ ಒಬ್ಬ ರೌಡಿ ಶೀಟರ್. ಅವನು ಊರಲ್ಲಿ ಜೇಡ್ತಾನೋ ಅಲ್ಲೆಲ್ಲ ಬೆಂಕಿ ಇಕ್ಕೋದು, 1200 ದಲಿತರು ಅಣ್ಣ ತಮ್ಮರು ಇದ್ದಂಗೆ ಅವ್ರನ್ನ ಬೇರೆ ಮಾಡೋದೇ ಒಂದು ಉದ್ದೇಶ. ಹೊಟ್ಟೆಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಕ್ಕಂಥವನು ಈಗ ಐಷಾರಾಮಿ ಕಾರ್ಯಗಳಲ್ಲಿ ಓಡಾಡ್ತಾ ಇದ್ದಾನೆ. ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಪೋಸ್ಗಳು ಕೊಡೋದು, ರಾಜಕಾರಣಿಗಳಿಂದ ಪೋಸ್ ಕೊಡೋದು. ಬೇರೆ ಮಾಡೋ ಉದ್ದೇಶ ಏನಂದ್ರೆ ಅದರಿಂದ ಏನಿದೆ ಅಂದ್ರೆ ನಮ್ಮವ್ರನ್ನ ಬಳಸ್ಕೊಂತಾನೆ, ನಮ್ಮವ್ರನ್ನ ತೋರಿಸ್ತಾನೆ, ಕಷ್ಟಕ್ಕಂತ ಅಲ್ಲಿ ಸವರ್ಣೀಯರ ಹತ್ರ ಶಾಮೀಲ್ ಆಗ್ಬಿಡೋದು, ಅವ್ರ ಹತ್ರ ಲಕ್ಷಗಳು ಹೊಡೆದು ಬಿಡೋದು, ದುಡ್ಡು ಮಾಡೋದು, ಇನ್ನೊಂದು ಮತ್ತೊಂದು ಜೀವನ ಅಭ್ಯಾಸ. ದಲಿತರನ್ನ ಎತ್ಕಟ್ಟೋದು, ಮತ್ತೆ ಸವರ್ಣರ ಮೇಲೆ ದಲಿತರನ್ನ ಎತ್ಕಟ್ಟೋದು, ಅಟ್ರಾಸಿಟಿ ಆಗ್ತೀನಿ ಅಂತ ಹೇಳೋದು, ಇದು ಶಾಂತಿ ಭಂಗ ಮಾಡಿ ದಲಿತ ಜಾತಿಗೆ ಅವಮಾನ ಮಾಡ್ತಾ ಇದ್ದಾನೆ. ರಾತ್ರಿ ದಲಿತನಂತಾನೆ, ಕೆಳಗೆ ಬಿದ್ದ ಅಂಬೇಡ್ಕರ್ ಅಂತಾನೆ, ಮೇಲೆ ಇದ್ರು ಗಾಂಧೀಜಿ ಅಂತಾನೆ. ಹಳ್ಳಿಗೆಲ್ಲ ಕೊಳ್ಳಿ ಇಡ್ತಕ್ಕಂಥವನು ಇವನು ಮಾತು ರೀತಿ ನೀತಿ, ಇವನು ನೀಚ ಅಲ್ಲ, ಇವನು ನೀಚಾತಿ ನೀಚ ಅಡಬೆ ವೈರಸ್. ಇವನು ಒಂದು ರೌಡಿ ಶೀಟರ್ ಆಗೋದ್ರಿಂದ ಇವನ ಗೂಂಡಾ ಆಕ್ಟಲ್ಲಿ ಬಂಧಿಸಿ ಇವನ ರಾಜ್ಯದಿಂದ ಗಡಿಪಾರು ಮಾಡೋವರೆಗೂ ನಾವು ಇನ್ನು ಮುಂದೆ SP ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು IG ಸಾಹೇಬ್ರಿಗೆ ಏನು ಲೆಟರ್ ಕೊಡ್ತೀವಿ. ಇವನಿಂದ ಇಡೀ ಜಿಲ್ಲೆ ತುಂಬ ಶಾಂತಿ ಬಂದಂಗ ಆಗ್ತಾ ಇದೆ, ಜನಗಳಿಗೆ ಅನ್ಯಾಯ ಆಗ್ತಾ ಇದೆ, ಜನಗಳನ್ನ ಎತ್ತುಕಟ್ಟಿ ಈ ರೀತಿ ಮಾಡ್ತಾ ಇದ್ದಾನೆ, ಇವನ್ನ ಗಡಿಪಾರು ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀವಿ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಕಲ್ಕೆರೆ ವಿಜಯಕುಮಾರ್ ಅಂತ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು. ಏನಿವತ್ತು ಇತ್ತೀಚೆಗೆ ನಾವು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರತಿನಿತ್ಯ ಉಲ್ಲಂಕಲ್ ಅಂತ ಜಾಗರಣ ಆಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ಇವತ್ತು ನಾವು 2000 ಇಸ್ವಿಯಿಂದ ನಾವು ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ವಿ 26 ವರ್ಷ. ನಾವು ಯಾವತ್ತು ಯಾವ ಹಳ್ಳಿಗೂ ಹೋಗಿ ಬೆಂಕಿ ಇಡೋದಾಗ್ಲಿ, ಅಥವಾ ಅಂಬೇಡ್ಕರ್ ವಿರುದ್ಧ ಮಾಡೋದಾಗ್ಲಿ, ಅಥವಾ ನಮ್ಮ ದಲಿತರಿಗೆ ತೊಂದರೆ ಕೊಡೋದಾಗ್ಲಿ ಇದುವರೆಗೂ ಎಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲ, ಉದಾಹರಣೆನೂ ಇಲ್ಲ. ಹಾಗಾಗಿ ಇವತ್ತು ಏನು ನಮ್ಮ ವೇಮಗಲ್ ಹೋಬಳಿ ಉಲ್ಲಂಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋ ವಿಚಾರದಲ್ಲಿ ಪ್ರಪ್ರಥಮವಾಗಿ ಒಬ್ಬ ಬಸವಾಸ್ಪುರ ಅಲ್ಲಿ ಆ ಊರಿಗೆ ಕಾಲಿಡ್ತಾನೆ ಒಬ್ಬ ರೌಡಿ ಶೀಟರ್. ಅವನು ಎಲ್ಲಿ ಕಾಲಿಡ್ತಾನೋ ಅಲ್ಲೆಲ್ಲ ಬಸವನೆ, ಯಾವ ಊರಲ್ಲಿ ಜೇಡ್ತಾನೋ ಅಲ್ಲೆಲ್ಲ ಬೆಂಕಿ ಇಕ್ಕೋದು, 1200 ದಲಿತರು ಅಣ್ಣ ತಮ್ಮರು ಇದ್ದಂಗೆ ಅವ್ರನ್ನ ಬೇರೆ ಮಾಡೋದೇ ಒಂದು ಉದ್ದೇಶ. ಆ ಬೇರೆ ಮಾಡೋ ಉದ್ದೇಶ ಏನಂದ್ರೆ ಅದರಿಂದ ಏನಿದೆ ಅಂದ್ರೆ ನಮ್ಮವ್ರನ್ನ ಬಳಸ್ಕೊಂತಾನೆ, ನಮ್ಮವ್ರನ್ನ ತೋರಿಸ್ತಾನೆ, ಕಷ್ಟಕ್ಕಂತ ಅಲ್ಲಿ ಸವರ್ಣೀಯರ ಹತ್ರ ಶಾಮೀಲ್ ಆಗ್ಬಿಡೋದು, ಅವ್ರ ಹತ್ರ ಲಕ್ಷಗಳು ಹೊಡೆದು ಬಿಡೋದು, ದುಡ್ಡು ಮಾಡೋದು, ಇನ್ನೊಂದು ಮತ್ತೊಂದು ಜೀವನ ಅಭ್ಯಾಸ. ಎಲ್ಲಿ ಯಾವ ಊರಲ್ಲಿ ನಮ್ಮ ದಲಿತರ ಜಮೀನುಗಳಿದಾವೋ ಅಲ್ಲಿ ಸವರ್ಣೀಯರು ಎತ್ಕಟ್ಟೋದು, ಅವ್ರ ಕೈಯಲ್ಲಿ ಕಾಂಪೌಂಡ್ಗಳು ಹಾಕ್ಸೋದು, ಆ ಕಾಂಪೌಂಡ್ಗಳು ಹೊಡೆಸೋದು, ದುಡ್ಡು ಮಾಡೋದು, ಇದೇ ಇವನ ಹವ್ಯಾಸ. ದಲಿತರಿಗೆ ಎಲ್ಲೂ ಇವನು ನ್ಯಾಯ ಕೊಡಿಸಿಲ್ಲ. ದಲಿತರ ಮೇಲೆ ಎತ್ಕಟ್ಟಿ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡಿ ಅವ್ರ ವಿರುದ್ಧ ಕೇಸುಗಳು ಹಾಕಿಸಿ ಇವನ್ ತರಲೆ ಮಾಡಿರೋ ಸುಮಾರಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡೋದಿಲ್ಲ. ಇವತ್ತೇನು ಉಲ್ಲಂಕಲ್ ವಿಚಾರ ಬಂದಿದೆ, ಆ ಉಲ್ಲಂಕಲ್ ವಿಚಾರದಲ್ಲಿ ಸರ್ಕಾರದಿಂದ ಬಹಳಷ್ಟು ಸಭೆಗಳು ನಡೆಸಿದ್ದಾರೆ. ನಮ್ಮ AC ಸಾಹೇಬರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ನಮ್ಮ DCR DOSP ಆಗಿರ್ಬೋದು, ನಮ್ಮ ಲಾ ಅಂಡ್ ಆರ್ಡರ್ DOSP ಆಗಿರ್ಬೋದು, ನಮ್ಮ ವೇಮಗಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಾಗಿರ್ಬೋದು, ಬಹಳಷ್ಟು ಶಾಂತಿ ಸಭೆಗಳನ್ನು ನಡೆಸಿದ್ರು ಕೂಡ ಅದು ಯಶಸ್ವಿ ಆಗಲಿಲ್ಲ, ವಿಫಲ ಆಯಿತು. ಆಗಾಕೆ ಕಾರಣನೇ ಇವನು ಬಸವೇಶ್ವರ ಇದನ್ನಲ್ಲ. ಇವತ್ತು ರಾತ್ರಿ ದಲಿತನಂತಾನೆ, ಕೆಳಗೆ ಬಿದ್ದ ಅಂಬೇಡ್ಕರ್ ಅಂತಾನೆ, ಮೇಲೆ ಇದ್ರು ಗಾಂಧೀಜಿ ಅಂತಾನೆ. ಹಾಗಾಗಿ ದಯವಿಟ್ಟು ಏನು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಅಥವಾ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ 75-70 ವರ್ಷ ಆದರೂ ಕೂಡ ಇಂಥ ಒಂದು ಅಸ್ಪೃಶ್ಯತೆ ಇನ್ನೂ ಇದೆಯಾ ಅನ್ನೋದು ನಮಗೆ ತುಂಬಾ ಅನುಮಾನ ಆಗ್ಬಿಟ್ಟಿದೆ. ಆದ್ರಿಂದ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ನಾವು ಮನವಿ ಮಾಡೋದೇನೆಂದ್ರೆ, ಅಂಬೇಡ್ಕರ್ ಪುತ್ಥಳಿ ಈ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಅಸ್ಪೃಶ್ಯತೆ ಹಳ್ಳಿಗಳಲ್ಲಿ ಇನ್ನೂ ನಿರ್ಮೂಲನೆ ಆಗ್ತಾ ಇದೆ. ಇದು ಅಂತ್ಯ ಯಾವಾಗ ಅಂತ ಸಾರ್ವಜನಿಕರು ಭಯ ಪಡುವಂತ ಆತಂಕ ಇವತ್ತು ಮೂಡಿ ಬಂದಿದೆ. ಉದಾಹರಣೆಗೆ ಉಲ್ಲಂಕಲ್ಲೇ. ಹಾಗಾಗಿ ಇವತ್ತು ಏನು ಉಲ್ಲಂಕಲ್ ಗ್ರಾಮದಲ್ಲಿ 10 ಎಲ್ಲಿ ಜಾಗ ಅಧಿಕಾರಿಗಳು ನಿಗದಿಪಡಿಸಿ 9/11 ಕೊಟ್ಟಿದ್ದಾರೋ ಅದೇ ಜಾಗದಲ್ಲಿ 3ನೇ ತಾರೀಕು ಏನು ಉಲ್ಲಂಕಲ್ ಚಲೋ ನಡೀತಾ ಇದೆ, ಆ ಚಲೋನಲ್ಲಿ ಪ್ರಗತಿಪರ ಸಂಘಟನೆ ಎಲ್ಲ ಮುಖಂಡರುಗಳು ಇವತ್ತು ಏನು ಇಲ್ಲಿ ಸೇರಿದ್ದೀವಿ, ನಾವೆಲ್ಲರೂ ಇದಕ್ಕೆ ಒಂದು ಬೆಂಬಲವನ್ನು ಸೂಚನೆ ಮಾಡ್ತಾ ಇದೀವಿ. ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಜಿಲ್ಲಾಡಳಿತಕ್ಕೆ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನಿಮಗೇನಾದ್ರೂ ಮಾನವೀಯತೆ ಇದ್ರೆ ಆ ರಾಷ್ಟ್ರ ನಾಯಕರ ವಿಚಾರದಲ್ಲಿ ನಿಮಗೆ ಅಲ್ಪ ಸ್ವಲ್ಪ ಮಾನವೀಯತೆ ಆದ್ರೂ ಇದ್ರೆ ಕಾನೂನು ನಡೆಯಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ಫಸ್ಟ್ ಅವ್ರ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ನಮಸ್ಕಾರ ಸರ್, ತಮ್ಮ ಹೆಸರು? MS ನಾರಾಯಣಸ್ವಾಮಿ ಅಂತ. ಇವಾಗ ಪ್ರೆಸ್ ಮೀಟ್ ಮಾಡೋದು ಕಾರಣ ಏನು ಸರ್? ಕಾರಣ ಏನಂದ್ರೆ, ಈ ಕೋಲಾರ ಜಿಲ್ಲೆಯಲ್ಲಿ ಈ ದಲಿತ ಸಂಘಟನೆಗಳು ಹುಟ್ಟಾಕಿದ್ದೆ ಕೋಲಾರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಕೆಲವರು ಹಣಕ್ಕಾಗಿ
ಅಂಬೇಡ್ಕರ್ನ ಸ್ಟ್ಯಾಚ್ಯೂ ಹೆಸರು ಹೇಳ್ಕೊಳ್ಳೋದು, ಮತ್ತು ದಲಿತರನ್ನ ಎತ್ಕಟ್ಟೋದು, ಈ ರೀತಿ ಶಾಂತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಂಬರ್ 1 ಅಂದರೆ ಒಂದು ಪುಡಿ ರೌಡಿ, ಅವನು ಏನು ಕೆಲ್ಸಕ್ಕೆ ಬಾರ್ದು, ಅವನು ಮುನಿ ಆಂಜಿನಪ್ಪ ಅಂತ. ಏನು ಕೆಲಸ ಬರ್ತಾನೆ, ಏನು ಗೊತ್ತು ಅವನಿಗೆ? ಕಾನೂನಲ್ಲಿ ಸೆಕ್ಷನ್ 29 ಏನಿದೆ ಅಂತ ಹೇಳ್ಬಿಡ್ಲಿ ನೋಡೋಣ. ಅವನಿಗೇನು ಕಾನೂನು ಅರಿವೇ ಇಲ್ಲ. ಸುಮ್ಮನೆ ರಾಜಕಾರಣಿಗಳು ಬಕೆಟ್ಗಳು ಹಿಡಿಯೋದು, ಅಲ್ಲಿ ಹೋಗಿ ಇವನೇ ಕರ್ಕೊಂಡು ಹೋಗ್ತಾನೆ, ಇಲ್ಲಿ ಉಲ್ಲಂಕಲ್ಗೆ ಕರ್ಕೊಂಡೋಗಿ 9/10 ಕೊಡಿಸ್ತಾನೆ. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಇಲ್ಲಿ ಕಟ್ಟಬೇಕು ಅಂತ 9/10 10 ಅಡಿ PDOಗಳಿಂದ ಏನೋ ಕೊಡಿಸ್ತಾನೆ. ಮತ್ತೆ ಅಲ್ಲಿ ಅದೇ ಜಾಗದಲ್ಲಿ ಹೋಗಿ ಲೀಡರ್ಸ್ನ ಹೋಗಿ ನಮ್ಮವ್ರನ್ನ 5 ಲಕ್ಷ ಕೊಡ್ಬೇಕಂತ ಡಿಮಾಂಡ್ ಮಾಡ್ತಾನೆ. ಅವ್ರು ಕೊಡ್ತಿದ್ದಕ್ಕೆ ಮೇಲ್ಜಾತಿಯವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಬಕೆಟ್ ಹಿಡಿದು ಅವ್ರಿಗೆ ಏನು ಮಾಡ್ತಾನೆ, ನಾನಿದ್ದೀನಿ, ಏನು ಮಾಡಬೇಡ್ರಿ, ಹಾಗೆ ಹೀಗೆ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಏನು ತಗೊಂಡಿದ್ದಾನೆ ಏನು ಗೊತ್ತಿಲ್ಲ. ಆದರೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಇವನು ಒಂದು ರೌಡಿ ಶೀಟ್ರು. ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಮಾಡ್ತಿದೆ. ರೌಡಿ ಶೀಟ್ರು ಯಾರೇ ಇರಲಿ, ಅವನು ಯಾವತ್ತೂ ಅಷ್ಟೇ ಪ್ರಗತಿಪರ ಹೋರಾಟಗಳಾಗಲಿ, ಒಂದು ರಾಜಕಾರಣಿಗಳ ಹತ್ರ ಆಗಲಿ, ಈ ಸರ್ಕಾರಿ ಅಧಿಕಾರಿಗಳನ್ನ ಏನೋ ದಿಕ್ಕು ತಪ್ಪಿಸೋದಾಗಲಿ, ಅವ್ರ ಮೇಲೆ ದೌರ್ಜನ್ಯ ಆಗಲಿ, ಮತ್ತು ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಪೋಸ್ಗಳು ಕೊಡೋದು, ರಾಜಕಾರಣಿಗಳಿಂದ ಪೋಸ್ ಕೊಡೋದು, ಇದೆಲ್ಲ ಮಾಡಬಾರದು. ಯಾಕಂದರೆ ಸರ್ಕಾರದ ಸುತ್ತೋಲೆ ಇದೆ. ಅವ್ನು ರೌಡಿ ಶೀಟರ್ ಆದಮೇಲೆ ಎಲ್ಲೋ ಮೂಲೆ ಮನೆ ಕೂತ್ಕೋಬೇಕು, ಅವನ ಜೀವನ ಅವನು ಸಾಗಿಸ್ಬೇಕಷ್ಟೇ. ಇದು ಬಿಟ್ಟು ದಲಿತರನ್ನ ಎತ್ಕಟ್ಟೋದು, ಮತ್ತು ಸವರ್ಣರ ಮೇಲೆ ದಲಿತರನ್ನ ಎತ್ಕಟ್ಟೋದು, ಅಟ್ರಾಸಿಟಿ ಆಗ್ತೀನಿ ಅಂತ ಹೇಳೋದು, ಇದು ಶಾಂತಿ ಭಂಗ ಮಾಡಿ ದಲಿತ ಜಾತಿಗೆ ಅವಮಾನ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮ ಒಂದು ದಲಿತ ಜಾತಿಗೆ ಒಂದು ಗೌರವ, ಮಾನ, ಮರ್ಯಾದೆ ತೆಗಿತಾ ಇದ್ದಾನೆ. ಇವನು ಯಾವುದೋ ಒಂದು ತೆವಲಿಗೆ ಈ ಕೆಲಸ ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಿಲ್ಲ. ಆದರೆ ಇವನ್ನ ಒಂದು ಗಡಿಪಾರ ಆಗಿರೋದ್ರಿಂದ, ಇವನು ಒಂದು ರೌಡಿ ಶೀಟರ್ ಆಗಿರೋದ್ರಿಂದ ಇವನ ಗೂಂಡಾ ಆಕ್ಟಲ್ಲಿ ಬಂಧಿಸಿ ಇವನ್ನ ರಾಜ್ಯದಿಂದ ಗಡಿಪಾರ ಮಾಡೋವರೆಗೂ ನಾವು ಇನ್ನು ಮುಂದೆ SP ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು IG ಸಾಹೇಬ್ರಿಗೆ ಏನೋ ಲೆಟರ್ ಕೊಡ್ತೀವಿ. ಇವನಿಂದ ಇಡೀ ಜಿಲ್ಲೆ ತುಂಬ ಶಾಂತಿ ಬಂದಂಗೆ ಆಗ್ತಾ ಇದೆ, ಜನಗಳಿಗೆ ಅನ್ಯಾಯ ಆಗ್ತಾ ಇದೆ, ಜನಗಳನ್ನ ಎತ್ಕಟ್ಟಿ ಈ ರೀತಿ ಮಾಡ್ತಾ ಇದ್ದಾನೆ. ಇವನ್ನ ಗಡಿಪಾರ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀವಿ. ಈಗ ಏನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬ್ರದ್ದು SP ಆಫೀಸ್ ಮುಂದೆ ಅವನು ಗಡಿಪಾರು ಮಾಡೋರ್ಗು ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ಅವನು ಗಡಿಪಾರು ಮಾಡೋರ್ಗು ಬಿಡೋದಿಲ್ಲ, ಮಾಡಿಸ್ತೀವಿ. ಜೈ ಭೀಮ್, ಜೈ ಭೀಮ್. ಉಲ್ಲಂಕಲ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಉಲ್ಲಂಕಲ್ ವಿಚಾರದಲ್ಲಿ ನೋಡ್ರಿ, ನಮ್ಮ ಜಾತಿ ನಮ್ಮ ಸಂಬಂಧ. ನಮ್ಮ ಒಂದು ದಲಿತ ಜಾತಿಗೆ ಅನ್ಯಾಯ ಮಾಡಿದ್ರೆ ಯಾರು ಬಿಡೋದಿಲ್ಲ. ಅಂಬೇಡ್ಕರ್ ಸ್ಟ್ಯಾಚ್ಯೂನೇ ನಮ್ಗೆ ದೇವರು. ಅವರ ಸಂವಿಧಾನದಲ್ಲಿ ಇಡೀ ಭಾರತ ದೇಶ 148 ಕೋಟಿ ಅಡಗಿದೆ. ಅವರೆಲ್ಲ ಸಂವಿಧಾನ ಪಾಲನೆ ಮಾಡಿದ್ದಾರೆ. ಯಾವ ರಾಜಕಾರಣಿ ಆಗಲಿ, ಯಾರೇ ಆಗಲಿ, ಈ ದೇಶದಲ್ಲಿ ಯಾವ ದೊಣ್ಣೆ ನಾಯಕನಾಗಲಿ ಕಾನೂನು ಮುಂದೆ ತಲೆ ಬಾಗ್ಲೇಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು. ಆ ಸಂವಿಧಾನಕ್ಕೆ ಗೌರವ ಕೊಡ್ತಿದ್ದನು ಅವನು ಭಾರತೀಯನೇ ಅಲ್ಲ, ಕಾನೂನು ಬೆಲೆ ಕೊಡ್ದನು ಅವನು ಭಾರತೀಯನೇ ಅಲ್ಲ. ಇದಕ್ಕೆ ಇವನು ತುಂಬ ನಮ್ಮ ಜನಾಂಗಕ್ಕೆ ಮಾನ ಮರ್ಯಾದೆ ತೆಗಿತಾ ಇದ್ದಾನೆ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಆಸೆಗಳು ಮಾಡ್ತಾ ಇದ್ದಾನೆ. ಇವನ್ನ ರಾಜ್ಯದಿಂದ ಗಡಿಪಾರ ಮಾಡೋರ್ಗು ಬಿಡೋದಿಲ್ಲ. ಜೈ ಭೀಮ್.